ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ರ್ಯಾಂಡಮ್ ವ್ಲಾಗ್. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಮೂಡ್ಬಿದ್ರಿಗೆ ಹೋಗ್ತಾಯಿದ್ದೀನಿ. ಇವಾಗ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಸ್ಟಕ್ ಆಗಿದೆ. ಇದು ಏರ್ಪೋರ್ಟ್ ರೋಡ್. ನಾನು ಫ್ಲೈಟ್ ತಗೊಂಡೆ ಈ ಸತಿ, ಯಾಕೆಂದರೆ ನನಗೆ ಹುಷಾರಿರಲಿಲ್ಲ. ಟೈಫಾಯ್ಡ್ ಫೀವರ್ ಬಂದಿತ್ತು, ಅದಕ್ಕೆ ಫುಲ್ ಸುಸ್ತಾಗ್ತಾಯಿತ್ತು ನನಗೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋಷ್ಟು ಇಂಥ ಸ್ಟ್ರೆಂತ್ ಪೇಷನ್ಸ್ ಎಲ್ಲ ಇರಲಿಲ್ಲ ನನಗೆ. ಅದಕ್ಕೆ ಫ್ಲೈಟ್ ಬುಕ್ ಮಾಡಿಕೊಂಡೆ. ಬ್ಯಾಂಗ್ಳೂರಲ್ಲಿ ಇರೋ ಫೇಕ್ ಹಾಸ್ಪಿಟಲ್ಸ್, ಫೇಕ್ ಡಾಕ್ಟರ್ಸ್ ಬಗ್ಗೆ ನಾನೊಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಇದರಲ್ಲೇ ಹೇಳೋದಲ್ಲ, ಶಾರ್ಟಲ್ಲಿ ಹೇಳೋದ, ನಾನು ಮತ್ತೆ ಡಿಸೈಡ್ ಮಾಡಬೇಕು. ಈಗ ಜಸ್ಟ್ ಏರ್ಪೋರ್ಟ್ ರೀಚ್ ಆದೆ. ವಾಶ್ರೂಮ್ ಹೋಗಿ ಬರ್ತಾಯಿದ್ದೀನಿ. ಒಬ್ಬಳೇ ಫಸ್ಟ್ ಟೈಮ್ ನಾನು ಫ್ಲೈಟ್ ತಗೊಳ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ ಬೋರ್ಡಿಂಗ್ ನಾನು ಬೇಗ ಹೋಗಿದ್ದೆ, ಮತ್ತು ಅಲ್ಲಿ ಬೋರ್ಡ್ ಮಾಡೋಕ್ಕೆ ನಾನು ತುಂಬ ಲೇಟ್ ಮಾಡ್ಕೊಂಬಿಟ್ಟೆ. ಲಾಸ್ಟ್ 15 ಮಿನಿಟ್ಸ್ ಇರುವಾಗ ನಾನು ಅಲ್ಲಿ ತಲುಪಿದ್ದೀನಿ. ಎಲ್ಲರೂ ಬೋರ್ಡ್ ಮಾಡ್ಕೋತಾಯಿದ್ರು. ಆವಾಗ ನಾನು ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ರೀಚ್ ಆದೆ. ಹುಷಾರಿಲ್ಲದೆ ನನ್ನ ಫೇಸ್ ನೋಡಿ ಹಿಂಗೆ ಆಗಿದೆ. ನಾನು ಮೇಕಪ್ ಹಾಕ್ಕೊಂಡಿಲ್ಲ, ಏನು ಹಾಕ್ಕೊಂಡಿಲ್ಲ. ನನಗೆ ಯಾವುದಕ್ಕೇನು ಮೂಡೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಹಂಗೆ ಬಂದ್ಬಿಟ್ಟೆ. ಆ್ಯಕ್ಚುಲಿ ನನ್ನ ಹತ್ರ ಇರೋ 2 ಸೀಟ್ಸ್ ಖಾಲಿ. ಅಲ್ಲಿಗೆ ಯಾರನ್ನೂ ಇದು ಅಂತ ಅಲಾಟೇ ಮಾಡಿರಲಿಲ್ಲ. ನಾನು ಜಾಲಿಯಾಗಿ ಒಬ್ಬಳೇ ಕೂತ್ಕೊಂಡು ಹೋದೆ. ಫೈನಲಿ ಮ್ಯಾಂಗ್ಳೂರ್ ರೀಚ್ ಆದೆ, ಬಜ್ಪೆ ಏರ್ಪೋರ್ಟ್. ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ 1/2 an hour ಮಾತ್ರ. ಅಲ್ಲಿ ಟೇಕ್ ಆಫ್ ಆಗೋದು ಮತ್ತು ಬೋರ್ಡ್ ಆಗೋದಕ್ಕೆಲ್ಲ ಸ್ವಲ್ಪ 15 ಮಿನಿಟ್ಸ್ ಆಗುತ್ತೆ. ಹೋಗೋಣ. ಗಾಯ್ಸ್, ನಾವಿವಾಗ ಆಳ್ವಾಸಲ್ಲಿ ಹಲಸಿನಕಾಯಿ ಮೇಳ ಆಗ್ತಾಯಿತ್ತು, ಕೃಷಿ ಮೇಳ. ಅದಕ್ಕೆ ಬಂದಿದ್ವಿ. ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಎಲ್ಲ ಇತ್ತು, ಅದೆಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ. ಹುಷಾರಿಲ್ಲ, ತಲೆ ಸುತ್ತ, ಶೀತಲ್ ಮಾಡ್ತೀನಿ. ಇಷ್ಟೊತ್ತು ವೀಡಿನ ಇಲ್ಲಿ ಮಾತ್ರ ವೆರೈಟೀಸ್ ಆಫ್ ಪಿಕ್ಕಲ್, ಮತ್ತು ಇದು ಹಲಸಿನ ಹಣ್ಣಲ್ಲಿ ಮಾಡಿರೋ ಹಪ್ಪಳ, ಕಾಯಿ ಹಣ್ಣಲ್ಲಿ ಮಾಡಿರೋದು, ಅಂದರೆ ಹಣ್ಣಲ್ಲಿ ಮಾಡಿರೋದು ಸ್ವಲ್ಪ ಸ್ವೀಟಾಗಿರುತ್ತಲ್ಲ ಹಪ್ಪಳ ಎಲ್ಲ, ಮತ್ತು ಕಾಟನ್ನಲ್ಲಿ ಮಾಡಿರೋ ಇದು ಬಟ್ಟೆಗಳು, ಫ್ಯಾನ್ಸಿ ಐಟಮ್ಸ್, ಮತ್ತು ಇದು ಮಸಾಲ ಪೌಡರ್ಸ್, ಸ್ನ್ಯಾಕ್ಸ್, ಮತ್ತು ಫ್ರೂಟ್ಸ್ ಎಲ್ಲ ಈ ಥರದ್ದು ಐಟಮ್ಸ್ ಇಟ್ಟಿದ್ರು. ಮತ್ತು ಆ್ಯಂಟಿಕ್ ಪೀಸಸ್ ಇತ್ತು ನೋಡಿ ಗಾಯ್ಸ್. ಇದು ಮೇಳ ಬಂದು ಆಗ್ತಾ ಇರೋದು ನುಡಿ ಸಿರಿ ಆಗುತ್ತಲ್ಲ, ಆ ವೇದಿಕೆ ಹತ್ರ ಆಗ್ತಿರೋದು. ಆ ಸ್ಟೇಜ್, ಆ ಪ್ಲೇಸ್ ಹೆಸರೇ ನುಡಿ ಸಿರಿ ವೇದಿಕೆ ಅಂತ. ಕಾಲೇಜ್ ಹತ್ರ ಬಂದು ಸುಮಾರು ದಿನ ಆಗಿತ್ತು. ಗ್ರ್ಯಾಜುಯೇಷನ್ ಟೈಮಲ್ಲಿ ಬಂದಿದ್ದು ಅನ್ಕೋತೀನಿ. ಫುಲ್ ಒಂಥರ ವೈಬ್ ಚೆನ್ನಾಗಿತ್ತು. ಹಂಗೆ ನನಗೆ ತಲೆನೂ ಸುತ್ತಾಯಿತು, ಹುಷಾರಿರಲಿಲ್ಲ, ಅದಕ್ಕೆ ಅದೊಂದು ಬೇರೆ. ದೇವರೇ, ನೋಡಿ ಬ್ಲೌಸ್ ಏಮಿ ಹಲಸಿನ ಹಲ್ವಾ ಏನೋ. ನಿಂದೇ ಕಾಲೇಜ್ಗೆ ನೀನೇ ಬಂದ್ಬಿಟ್ಟಿದ್ಯಾ? ನಿಂದೇ ಕಾಲೇಜಲ್ಲಿ ನೀನೇ ಮೇಳಕ್ಕೆ ಬಂದ್ಬಿಟ್ಟಿದ್ಯಾ? ನಾವತ್ತು ಬಂದಿದ್ದೆ ಕಾಲೇಜಿಂದ, ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಇವತ್ತು ಇವ್ರ ಜೊತೆ ಇಲ್ಲಿ ಬಂದು ಜಾಕ್ ಫ್ರೂಟ್ ಬಿರಿಯಾನಿ, ಜಾಕ್ ಫ್ರೂಟ್ ಹೋಳಿಗೆ ಎಲ್ಲ ಇತ್ತು. ನಾವು ಜಾಕ್ ಫ್ರೂಟ್ ಹೋಳಿಗೆ ತಗೊಂಡ್ವಿ. ಹಂಗೆ ಇಲ್ಲಿ ಇದು ದುಡ್ಡು ಕೊಟ್ಟು ಕೂಪನ್ನು ತಗೋಬೇಕಿತ್ತು.
ಶೀತಲ ಕುಲ್ಫಿ ಅದು ತಿನ್ನೇಶ್ವರ ಮೀನೆ ಟೇಸ್ಟ್ ವಸ್ತು ಇದು ಸ್ವಲ್ಪ ಸ್ಮೂತ್ ಇರಬೇಕಿತ್ತಲ್ಲ. ಒಂದು 5 ಇರಬೇಕು. ಹಿಂಗಿದೆ ಟೇಸ್ಟ್. ಎಷ್ಟು ಮಾಡಿಲ್ಲ ಹಲಸಿನ ಹಣ್ಣಿನ ಕಬಾಬ್. ಹಣ್ಣಲ್ಲ, ಕಾಯಲ್ಲ. ಅಡಿಗೆ ಬೇಕಾ? ಚಿಲ್ಲಿ ಟೇಸ್ಟ್ ಮಾಡೋದು ಕಪ್ಪು ಬಾಗುಂಟಲ್ಲ. ಖಾರನಾ? ಖಾರ ತುಂಬ ದಪ್ಪ ಬೇಡ. ಬಕ್ಕ ಸುರಿತಾರ ಮನೆಗೆ ಹೋಗದೆ ಚಂದೆಲ್ಲ ಕೆಲಸ ನಾ ಬಕಸೂರಿ ಅಲ್ಲ ಆಯ್ತಾ, ಮನೆಯಲ್ಲಿ ಊಟನೇ ಮಾಡಲ್ಲ. ನಾನು ಬರೀ ಐಸ್ ಕ್ರೀಮ್ ತಿಂದಿದ್ದೆ ಅಷ್ಟೇ. ನೀನೆಲ್ಲರಿಗಿಂತ ಜಾಸ್ತಿ ತಿಂದಿದ್ದು. ಹೇಳಿಲ್ಲ, ಅವರು ಮನೇಲಿ ಊಟ ಮಾಡ್ಕೊಂಡು ಬಂದಿದ್ರು, ನಾನು ಊಟ ಮಾಡಿಲ್ಲ, ಹಂಗೆ ಬಂದಿದ್ದೆ. ನಿನ್ ಕೌಸ್ ಬರೀ ಚಿಕನ್ ತಿನ್ನೋದು. ಚಿಕನ್ ನೀವು ತಿಂದಿದ್ದು, ನಾನು ಬರೀ ಇಲ್ಲಿ ತಿಂದಿದ್ದು ಕಾರ್ನ್. ನಿಂಗೆ ಮಾಮೂಲಿ ಕಾರ್ನ್ ತಗೊಬರಕ್ಕೇನು, ಇದು ಸ್ಕೂಪ್ ತಗೊಂಬಂದಿದ್ದಲ್ಲ. ಚೆನ್ನಾಗಿರ್ತದೆ, ತಿನ್ಬೇಕು. ಬಿಸ್ಕೆಟ್ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು. Cool.